ಸರಿ, ನಿಮಗೆ ಪಾಕಿಸ್ತಾನದ ಮೇಲೆ ಯಾಕೆ ಪ್ರೀತಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಆಮೇಲೆ ಅವರು ಅರ್ಜೆಂಟಲ್ಲಿ ಹೋದ್ರಂತೆ, ಅರ್ಜೆಂಟಲ್ಲಿ ಎಲ್ಲಿ ಎಣ್ಣೆ ಹೊಡೆಯಕ್ಕೆ ಹೋದ್ರ. ಆಮೇಲೆ ಅವ್ರ ಎಣ್ಣೆ ಹೊಡೆದ್ರೆ ನಿಮ್ಮ ಇಲಾಖೆಗೆ ಬರಲ್ಲ ತಿಮ್ಮಾಪುರ ಸಾಹೇಬ್ರೆ. ನೀವು 30,000 ಕೋಟಿ ಇಲ್ಲಿಂದಲೇ ಕೊಡಬೇಕಷ್ಟೇ ವಾರ್ಷಿಕವಾಗಿ. ಏನು ಪಾಕಿಸ್ತಾನ ಅವತ್ತು ಯು ಟಿ ಖಾದರ್ ನಿಮ್ಗೆ ನೆನಪಿರ್ಬೋದು, ಸ್ಪೀಕರ್ ಆಗಿದ್ದರು. ಪಾಕಿಸ್ತಾನದ ವಿಚಾರಗಳು ಬಂದಾಗ ಯತ್ನಾಳ್ ಅವರು ಏನೋ ಕೆಟ್ಟದಾಗಿ ಮಾತಾಡಿದರು ಸದನದಲ್ಲಿ, ಅಂದರೆ ಪಾಕಿಸ್ತಾನದ ವಿರುದ್ಧ ಅಂತ ಯಾರು ಅಂದಾಗ ಯು ಟಿ ಖಾದರ್ ಹೇಳಿದ್ರು, ಏನು ಬೇಕಿದ್ರು ಬೈಬೋದು ನೀವು ಪಾಕಿಸ್ತಾನ. ನಾನು ಹೇಳಿದ್ನಲ್ವಾ, ಮುಸ್ಲಿಮರು ತಲೆ ಕೆಡಿಸ್ಕೊಳ್ತಾ ಇಲ್ಲ, ಹೌದಾ ತಪ್ಪಾಗಿದೆಯಾ ಒಡಿರವ್ರಿಗೆ ಅಂತ ಹೇಳ್ತಾ ಇದ್ದಾರೆ. ಇವರು ಅದಕ್ಕಿಂತ ಮೊದಲು ಬಂದುಬಿಟ್ಟು ಅಂತ ಇವರೇನು ಮಹಾಪೋಷಕರು ಇವರು ಮುಸ್ಲಿಮರಿಗೆ. ಈ ತಿಮ್ಮಾಪುರ ಸಿದ್ದರಾಮಯ್ಯನವ್ರು ಇಲ್ಲಾಂದ್ರೆ ಏನು ಮುಸ್ಲಿಮರು ಬದುಕೋದಿಲ್ವಾ? ತುಷ್ಟೀಕರಣ ಮಾಡಬೇಡಿ. ಉಳಿದ ಚಡ್ಡಿ ಬಿಚ್ಚಿಸಿದವರಿಗೆ, ಧರ್ಮ ಕೇಳಿದವರಿಗೆ, ಕಲ್ಮಾ ಓದಿಸಿದವರಿಗೆ ಹೆಂಗಾಗಬೇಡ? ಯಾವ ಸಂದರ್ಭದಲ್ಲಿ ಹೇಳಬೇಕದನ್ನು? ಸರಿ, ಹಾಗಿದ್ರೆ ನಿಮಗೆ ಅಷ್ಟು ಧೈರ್ಯ ಇದೆಯಲ್ಲ, ಪಾದಯಾತ್ರೆ ಮಾಡಿ ಅಲ್ಲಿಗೆ. ಪಾಕಿಸ್ತಾನ್ ಜೋಡೋ, ತಿಮ್ಮಾಪುರ ಅವರಿಂದ ಪಾಕಿಸ್ತಾನ್ ಜೋಡೋ. ಆಮೇಲೆ ಹೇಳ್ಬೇಕು ನೀವು. ಬೇರೆ ಏನಾದರೂ ಅವ್ರು ಮಾಡಿದ್ರೆ ಆಮೇಲೆ ಬಿಚ್ಚಿಸಿದ್ರು ಅಂತಂದರೆ ಮತ್ತೆ ಬಂದು ಇಲ್ಲಿ ಹೇಳಬಾರ್ದು. ನೋಡಿ, ಪಾಕಿಸ್ತಾನದ ಹಣೆಬರ ನೋಡಿ, ಅದಕ್ಕೆ ಇವರ ಸಪೋರ್ಟ್. ಭಾರತ ನೋಡಿ, ಈಗಾಗಲೇ ಭಾರತ ಸರ್ಕಾರ 100 ರಾಷ್ಟ್ರದ ರಾಜತಾಂತ್ರಿಕರನ್ನು ಕರೆದು ಡಿಜಿಟಲ್ ಸಾಕ್ಷ್ಯಗಳನ್ನು ಕೊಟ್ಟಿದೆ 100 ರಾಷ್ಟ್ರಗಳಿಗೆ. ನೋಡಿ, ಇವರು ನಮಗೆ ಮಾಡಿದ್ದಾರೆ, ಹಿಂಗೆ ಮಾಡಿದ್ದಾರೆ ಅಂದರೆ ನಾವು ಹೊಡೆದ್ರೂ ತಪ್ಪೇನಿಲ್ಲ ಅಂತ. ಅಂದರೆ ಈಗ ಇಸ್ರೇಲ್ ಹಮಾಸ್ ಮೇಲೆ ಅಟ್ಯಾಕ್ ಮಾಡ್ತಲ್ಲ, ಯಾಕೆಂದರೆ ಹಮಾಸ್ ಅಟ್ಯಾಕ್ ಮಾಡ್ತು ಅಂತ. ಆಗ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಸ್ರೇಲ್ಗೆ ಸಪೋರ್ಟ್ ಮಾಡ್ತು. ಹಮಾಸ್ ನಿಮಗೆ ಹೊಡೆದ್ರೆ ನೀವು ಹೊಡಿಬೋದು, ನಾವು ಹೇಳಬೇಕಲ್ಲ, ಸುಮ್ಮನೆ ಹೇಳೋಕ್ಕಾಗಲ್ಲ. ಡಿಜಿಟಲ್ ಸಾಕ್ಷ್ಯಗಳನ್ನು ಕೊಟ್ಟಿದ್ದಾರೆ. ಹೇಗೆ ಮುಂಬೈ ದುರಂತ ಸಂದರ್ಭದಲ್ಲಿ ಅಲ್ಲೊಂದು ರೀತಿಯಲ್ಲಿ ರೂಮ್ ಮಾಡಿ, ವಾರ್ ರೂಮ್ ಥರ ಅಲ್ಲಿಂದ ಮಾಹಿತಿ ಕೊಟ್ಟರು. ಸೊ ಕರಾಚಿಯಿಂದ ಪಾಲ್ಗಾಮ್ ಬಂದಿದೆ, ಅದಕ್ಕೆ ಬೇಕಿರುವಂಥ ಸಾಕ್ಷ್ಯಗಳನ್ನು ಕೊಟ್ಟಿದ್ದಾರೆ. ಅಲ್ಲಿ ಹೆಂಗೆ ಗೊತ್ತೇನ್ರಿ, ಪಾಕಿಸ್ತಾನದ ಪ್ರಾಬ್ಲಮ್ 25 ಕೋಟಿ ಜನ ಸರ್ ಅಲ್ಲಿ. ಅದರಲ್ಲಿ 10 ಕೋಟಿ ಜನ ಅರ್ಧಕ್ಕರ್ಧ ಬಡವರು, 4 ಕೋಟಿ ಜನ ಭಿಕ್ಷುಕರು. ಅಮ್ಮ ತಾಯಿ ಅಲ್ಲ, ಅಲ್ಲಿ ಬೇರೆ ಭಾರತ ವಿರುದ್ಧ ಉಗ್ರರನ್ನ ಚೂ ಬಿಟ್ಟ ಪಾಪಿ ಪಾಕಿಸ್ತಾನ. ಇವರ ಕೆಲಸವೇ ಅದು. ಮೊದಲು PM ಇರ್ತಾರೆ, PMಗೆ ಯಾವುದೇ ವಿದೇಶಾಂಗ ನೀತಿ, ಮಾನೀತಿ, ಈ ನೀತಿ ಯಾವುದರಲ್ಲೂ ಪಾತ್ರ ಇಲ್ಲ. ಅಲ್ಲಿ ಸೇನಾ ಮುಖ್ಯಸ್ಥ ಜನರಲ್ ಇರ್ತಾರಲ್ಲ, ಆತ ಹೋಗ್ತಾನೆ. ಅಲ್ಲಿ ಸೇನೆ ಏನೆಲ್ಲ ಕೆಲಸ ಮಾಡುತ್ತೆ ಗೊತ್ತಾ? ಫಿಲ್ಮ್ ಪ್ರೊಡ್ಯೂಸ್ ಮಾಡುತ್ತೀರಿ ಸೇನೆಯಲ್ಲಿ, ಪಿಕ್ಚರ್ ಪ್ರೊಡ್ಯೂಸ್ ಮಾಡುತ್ತೆ, ರಿಯಲ್ ಎಸ್ಟೇಟ್ ಮಾಡುತ್ತೆ ಸೇನೆ. ಆಮೇಲೆ ಈಗ ನಮ್ಮ MB ಪಾಟೀಲ್ರು ಮೊನ್ನೆ ದೇಶ ವಿದೇಶಗಳೆಲ್ಲ ಸುತ್ತಾಡಿ ಬಂದು, ಬನ್ನಿ ಕರ್ನಾಟಕದಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳಿದ್ರಲ್ವಾ, ಅಲ್ಲಿ ಸೇನೆ ಹೋಗ್ಬಿಡುತ್ತೆ. ಸೇನೆ ಹೋಗ್ಬಿಟ್ಟು ನಮ್ಮಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಕರೀತಾರೆ. ಸೇನೆಗೆ ISI, ಆ ISI ಮತ್ತು ಸೇನೆ ಈ ಭಯೋತ್ಪಾದಕ ಸಂಘಟನೆಯನ್ನು ರೆಡಿ ಮಾಡುತ್ತೆ. ಪ್ರೈಮ್ ಮಿನಿಸ್ಟರ್ಗಳು ಎಷ್ಟೇ ಪ್ರಯತ್ನ ಪಟ್ಟರು ಶಾಂತಿ ಮತ್ತೊಂದು ಮಾಡಿದ್ರು ಕೂಡ ಅವ್ರಿಗೆ ಬೇಕಾಗಿಲ್ಲ, ಮೂಲಭೂತವಾದನೇ ಬೇಕು. ಅದಕ್ಕೆ ಕಾರಣ ಯಾರು ಅಂತಂದರೆ ಜಿಯಾವುಲ್ ಹಕ್, ಅವನೊಬ್ಬ ಅಧ್ಯಕ್ಷ ಆಗಿದ್ದ ಜಿಯಾವುಲ್ ಹಕ್. ಅವನು 1960 ತನಕ ಸ್ವಲ್ಪ ಆದರೂ ಸರಿಯಾಗಿತ್ತದು. ಆತ ಏನು ಮಾಡ್ತಾನೆ, ಎಲ್ಲ ಕಡೆ ಕೂಡ IAS IPS ಅಂದರೆ ವಿದ್ಯಾವಂತರನ್ನೆಲ್ಲ ತೆಗೆದು ಬಿಸಾಕ್ಬಿಟ್ಟು ಆ ಹಳ್ಳಿ ಗಿಳಿಗಳಲ್ಲಿದ್ದ ದೊಡ್ಡ ದೊಡ್ಡ ಮುಲ್ಲಾಗಳಂತಂದು ಈ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಕೂರಿಸಿಬಿಡ್ತಾನೆ. ಅವರ ಫಲ ಇದು. ಅವ್ರಿಗೆ ಅದು ಬಿಟ್ಟರೆ ಬೇರೆ ಕಾಣದೇ ಇಲ್ಲ, ಧರ್ಮಾಂಧತೆ ಬಿಟ್ಟರೆ ಬೇರೆ ಕಾಣದೇ ಇಲ್ಲ ಅವ್ರಿಗೆ. ಅನುಭವಿಸಿ. ಪಾಕಿಸ್ತಾನದ ವಿರುದ್ಧ ಅಕ್ಷರಶಃ ಸಿಡಿದೆದ್ದಿದೆ ಭಾರತ. ನೀರು ಕೊಡಲ್ಲ, ಗಡಿನೂ ಬಿಡಲ್ಲ, ಯಾವ ಸಂಬಂಧ ಬೇಕಿಲ್ಲ. ಆದರೆ ಆರ್ಥಿಕ ಸಂಕಷ್ಟದಿಂದ ಪತನಗೊಡ್ತಾ ಇದೆ ಪಾಕಿಸ್ತಾನದಲ್ಲಿ ಜನಸಾಮಾನ್ಯರ ಬದುಕು ಜಟಕಾಬಂಡಿಯಾಗಿದೆ, ಜಟಕಾ ಗುಂಡಿಯಾಗಿದೆ. ಯುದ್ಧ ನಡೆದರೆ ಮತ್ತಷ್ಟು ಬರ್ಬಾದಾಗುತ್ತೆ ಪಾಕಿಸ್ತಾನ ಜನಸಂಖ್ಯೆ ಬರೋಬರಿ 25 ಕೋಟಿ ಜನರ ಪೈಕಿ ಅರ್ಧಕ್ಕರ್ಧ ಜನರು ತೀರಾ ಬಡವರು, 4 ಕೋಟಿ ಭಿಕ್ಷುಕರು. ಪಾಕಿಸ್ತಾನದಲ್ಲಿ ಹಾಲು, ಅಕ್ಕಿ, ಎಣ್ಣೆ ಎಲ್ಲ ದುಬಾರಿ. ಹಾಲಿಗೆ 150 ರೂಪಾಯಿ, ಹಿಟ್ಟಿಗೆ 600 ರೂಪಾಯಿ. ಮಜಾ ಗೊತ್ತಾ? ನೀವು ಪಾಕಿಸ್ತಾನಕ್ಕೆ 1 ಲಕ್ಷ ತಗೊಂಡೋದ್ರೆ
ನೀವು ಪಾಕಿಸ್ತಾನಕ್ಕೆ 1 ಲಕ್ಷ ತಗೊಂಡೋದ್ರೆ 3.5 ಲಕ್ಷ ಕೊಡ್ತಾರೆ. ಪಾಕಿಸ್ತಾನದ 3.5 ಲಕ್ಷ, ಪಾಕಿಸ್ತಾನದ 3.5 ಲಕ್ಷ ವಾಪಸ್ ಕೊಟ್ಟಾಗ ನಿಮ್ಮ 1 ಲಕ್ಷ ಕೊಡ್ತಾರೆ. ಅರ್ಥ ಆಯ್ತಾ? ಹಣದ ಏರಿಳಿತ, ಹಣದುಬ್ಬರ. 1 ರೂಪಾಯಿಗೆ 3.5 ರೂಪಾಯಿ. ಭಾರತದಲ್ಲಿ 250ಕ್ಕೆ ಸಿಗೋ ಅಕ್ಕಿ ಪ್ಯಾಕೆಟ್ ಅಲ್ಲಿ 600 ರೂಪಾಯಿ. 1 ಲೀಟ್ರ್ ಅಡುಗೆ ಎಣ್ಣೆಗೆ 500 ರೂಪಾಯಿ ಕೊಡಬೇಕು. ಭಾರತದಲ್ಲಿ ಮೊಟ್ಟೆಗೆ 6 ರೂಪಾಯಿ ಇದ್ದರೆ ಅಲ್ಲಿ 25 ರೂಪಾಯಿ. 1 ಕೆ ಜಿ ಸಕ್ಕರೆ ಬೆಲೆ ಸುಮಾರು 180 ರೂಪಾಯಿ. ಪಾಕಿಸ್ತಾನದಲ್ಲಿ ಕೆ ಜಿ ಸೇಬು 450 ರೂಪಾಯಿ. ಟೊಮೆಟೊ ಬೆಲೆ ಕೆ ಜಿಗೆ ಸುಮಾರು 100 ರೂಪಾಯಿ. ಇಷ್ಟೆಲ್ಲ. ನೆಕ್ಸ್ಟ್, ಸರಿ, ನಿಮಗೆ ಪಾಕಿಸ್ತಾನದ ಮೇಲೆ ಯಾಕೆ ಪ್ರೀತಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಆಮೇಲೆ ಅವರು ಅರ್ಜೆಂಟಲ್ಲಿ ಹೊಡೆದು ಹೋದ್ರಂತೆ. ಹೊಡೆದು ಅರ್ಜೆಂಟಲ್ಲಿ ಎಲ್ಲಿ ಎಣ್ಣೆ ಹೊಡೆಯಕ್ಕೆ ಹೋದ್ರ? ಆಮೇಲೆ ಅವ್ರ ಎಣ್ಣೆ ಹೊಡೆದ್ರೆ ನಿಮ್ಮ ಇಲಾಖೆಗೆ ಬರಲ್ಲ ತಿಮ್ಮಾಪುರ ಸಾಹೇಬ್ರೆ. ನೀವು 30,000 ಕೋಟಿ ಇಲ್ಲಿಂದಲೇ ಕೊಡಬೇಕಷ್ಟೇ ವಾರ್ಷಿಕವಾಗಿ. ಏನು ಪಾಕಿಸ್ತಾನ? ಸರಿ, ಅವತ್ತು ಯು ಟಿ ಖಾದರ್ ನಿಮ್ಗೆ ನೆನಪಿರ್ಬೋದು, ಸ್ಪೀಕರ್ ಆಗಿದ್ದರು. ಪಾಕಿಸ್ತಾನದ ವಿಚಾರಗಳು ಬಂದಾಗ ಯತ್ನಾಳ್ ಅವರು ಏನೋ ಕೆಟ್ಟದಾಗಿ ಮಾತಾಡಿದರು ಸದನದಲ್ಲಿ, ಅಂದರೆ ಪಾಕಿಸ್ತಾನದ ವಿರುದ್ಧ. ಅಂತ ಯಾರು ಅಂದಾಗ ಯು ಟಿ ಖಾದರ್ ಹೇಳಿದ್ರು, ಏನು ಬೇಕಿದ್ರು ಬೈಬೋದು ನೀವು ಪಾಕಿಸ್ತಾನ. ನಾನು ಹೇಳಿದ್ನಲ್ವಾ, ಮುಸ್ಲಿಮರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹೌದಾ, ತಪ್ಪಾಗಿದೆಯಾ, ಒಡಿರವ್ರಿಗೆ ಅಂತ ಹೇಳ್ತಾ ಇದ್ದಾರೆ. ಇವರು ಅದಕ್ಕಿಂತ ಮೊದಲು ಬಂದುಬಿಟ್ಟು ಅಂತ, ಇವರೇನು ಮಹಾಪೋಷಕರು ಇವರು ಮುಸ್ಲಿಮರಿಗೆ. ಈ ತಿಮ್ಮಾಪುರ ಸಿದ್ದರಾಮಯ್ಯನವ್ರು ಇಲ್ಲಾಂದ್ರೆ ಏನು ಮುಸ್ಲಿಮರು ಬದುಕೋದಿಲ್ವಾ? ತುಷ್ಟೀಕರಣ ಮಾಡಬೇಡಿ. ಉಳಿದ ಚಡ್ಡಿ ಬಿಚ್ಚಿಸಿದವರಿಗೆ, ಧರ್ಮ ಕೇಳಿದವರಿಗೆ, ಕಲ್ಮ ಓದಿಸಿದವರಿಗೆ ಹೆಂಗಾಗಬೇಡ? ಯಾವ ಸಂದರ್ಭದಲ್ಲಿ ಹೇಳಬೇಕದನ್ನು? ಸರಿ, ಹಾಗಿದ್ರೆ ನಿಮಗೆ ಅಷ್ಟು ಧೈರ್ಯ ಇದೆಯಲ್ಲ, ಪಾದಯಾತ್ರೆ ಮಾಡಿ ಅಲ್ಲಿಗೆ. ಪಾಕಿಸ್ತಾನ್ ಜೋಡೋ, ತಿಮ್ಮಾಪುರ ಅವರಿಂದ ಪಾಕಿಸ್ತಾನ್ ಜೋಡೋ. ಆಮೇಲೆ ಹೇಳ್ಬೇಕು ನೀವು. ಬೇರೆ ಏನಾದರೂ ಅವ್ರು ಮಾಡಿದ್ರೆ ಆಮೇಲೆ ಬಿಚ್ಚಿಸಿದ್ರು ಅಂತಂದರೆ ಮತ್ತೆ ಬಂದು ಇಲ್ಲೇ ಹೇಳಬಾರ್ದು. ನೋಡಿ, ಪಾಕಿಸ್ತಾನದ ಹಣೆಬರ ನೋಡಿ, ಅದಕ್ಕೆ ಇವರ ಸಪೋರ್ಟ್. ನೋಡಿ, ಈಗಾಗಲೇ ಭಾರತ ಸರ್ಕಾರ 100 ರಾಷ್ಟ್ರದ ರಾಜತಾಂತ್ರಿಕರನ್ನು ಕರೆದು ಡಿಜಿಟಲ್ ಸಾಕ್ಷ್ಯಗಳನ್ನು ಕೊಟ್ಟಿದೆ 100 ರಾಷ್ಟ್ರಗಳಿಗೆ. ನೋಡಿ, ಇವರು ನಮಗೆ ಮಾಡಿದ್ದಾರೆ, ಹಿಂಗೆ ಮಾಡಿದ್ದಾರೆ ಅಂದರೆ ನಾವು ಹೊಡೆದ್ರೂ ತಪ್ಪೇನಿಲ್ಲ ಅಂತ. ಅಂದರೆ ಈಗ ಇಸ್ರೇಲ್ ಹಮಾಸ್ ಮೇಲೆ ಅಟ್ಯಾಕ್ ಮಾಡ್ತಲ್ಲ, ಯಾಕೆಂದರೆ ಹಮಾಸ್ ಅಟ್ಯಾಕ್ ಮಾಡ್ತು ಅಂತ. ಆಗ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಸ್ರೇಲ್ಗೆ ಸಪೋರ್ಟ್ ಮಾಡ್ತು. ಹಮಾಸ್ ನಿಮಗೆ ಹೊಡೆದ್ರೆ ನೀವು ಹೊಡಿಬೋದು, ನಾವು ಹೇಳಬೇಕಲ್ಲ, ಸುಮ್ಮನೆ ಹೇಳೋಕ್ಕಾಗಲ್ಲ. ಡಿಜಿಟಲ್ ಸಾಕ್ಷ್ಯಗಳನ್ನು ಕೊಟ್ಟಿದ್ದಾರೆ. ಹೇಗೆ ಮುಂಬೈ ದುರಂತ ಸಂದರ್ಭದಲ್ಲಿ ಅಲ್ಲೊಂದು ರೀತಿಯಲ್ಲಿ ರೂಮ್ ಮಾಡಿ, ವಾರ್ ರೂಮ್ ಥರ ಅಲ್ಲಿಂದ ಮಾಹಿತಿ ಕೊಟ್ಟರು. ಸೊ ಕರಾಚಿಯಿಂದ ಪಾಲ್ಗಾಮ್ ಬಂದಿದೆ, ಅದಕ್ಕೆ ಬೇಕಿರುವಂಥ ಸಾಕ್ಷ್ಯಗಳನ್ನ ಕೊಟ್ಟಿದ್ದಾರೆ. ಅಲ್ಲಿ ಹೆಂಗೆ ಗೊತ್ತೇನ್ರಿ, ಪಾಕಿಸ್ತಾನದ ಪ್ರಾಬ್ಲಮ್ 25 ಕೋಟಿ ಜನ ಸರ್. ಅದರಲ್ಲಿ 10 ಕೋಟಿ ಜನ ಅರ್ಧಕ್ಕರ್ಧ ಬಡವರು, 4 ಕೋಟಿ ಜನ ಭಿಕ್ಷುಕರು. ಅಮ್ಮ ತಾಯಿ ಅಲ್ಲ, ಅಲ್ಲಿ ಬೇರೆ